ಸೊ ಹಲೋ ಕ್ರಿಯೇಟಿವ್ ಮೈಂಡ್ಸ್, ನಾನು ಪ್ರಶಾಂತ್ ಶೇಬನ್ನವರ್. ವೆಲ್ಕಮ್ ಟು ಮೈ ಚಾನಲ್ ಮಿಸ್ಟ್ರಿ ಆಫ್ ಎಡಿಟಿಂಗ್. ಸೊ ಇವತ್ತು ನಾವು ಏನು ಕಲಿತಿದ್ದೇವೆ ಅಂದ್ರೆ, ಈ ಫೋಟೋನ ಯೂಸ್ ಮಾಡ್ಕೊಂಡು ಸೇವ್ ದ ಡೇಟ್ ಪೋಸ್ಟರ್ಸ್ನ ಹೇಗೆ ಮಾಡ್ತು. ಅಫ್ಕೋರ್ಸ್ ನೀವೆಲ್ಲರೂ ಗೊತ್ತಿರ್ತದೆ, ಪ್ರೀ ವೆಡ್ಡಿಂಗ್ ಅದ ಶೂಟ್ ಮಾಡ್ಕೊಂಡಿರ್ತೀರಿ. ಮ್ಯಾರೇಜ್ಗಿಂತ ಮೊದಲು ಸೇವ್ ದ ಡೇಟ್ ಈಸ್ ವೆರಿ ಇಂಪಾರ್ಟೆಂಟ್ ಎಲ್ಲರಿಗೂ ಕಳಿಸ್ಲಿಕ್ಕೆ. ಸೊ ಆ ಥರ ಪೋಸ್ಟರ್ಸ್ ಹೇಗೆ ಕ್ರಿಯೇಟ್ ಮಾಡೋದಂತ ಈ ವಿಡಿಯೋದಲ್ಲಿ ನಾವು ನೋಡೋಣ. ಸೊ ಫಸ್ಟ್ ಆಫ್ ಆಲ್ ನೀವು ಇಮೇಜನ್ನು ಇಂಪೋರ್ಟ್ ಮಾಡ್ಕೊಳ್ರಿ. ಇಂಪೋರ್ಟ್ ಮಾಡ್ಕೋತೀವಿ, ಜಸ್ಟ್ ಡ್ರ್ಯಾಗ್ ಆ್ಯಂಡ್ ಡ್ರಾಪ್ ಫೋಟೋಶಾಪ್ದಾಗ ಹಾಕೊಂಡ್ಮೇಲೆ ಬ್ಯಾಕ್ಗ್ರೌಂಡ್ ಲೇಯರ್ ಇರ್ತದೆ, ಕಂಟ್ರೋಲ್ ಜೆ ಒಟ್ಟು ಡುಪ್ಲಿಕೇಟ್ ಮಾಡ್ಕೊಳ್ರಿ. ಕಂಪಲ್ಸರಿ ಇಲ್ಲ, ಬಟ್ ಐ ಆಲ್ವೇಸ್ ಪ್ರಿಫರ್ ಡುಪ್ಲಿಕೇಟಿಂಗ್ ಎ ಲೇಯರ್. ಸೊ ಬೈ ಎನಿ ಚಾನ್ಸ್ ಏನಾದರೂ ಆದ್ರೂ ಬ್ಯಾಕ್ಗ್ರೌಂಡಲ್ಲಿ ನಮ್ದು ಇಮೇಜ್ ಇರುತ್ತಂತ. ಸೆಕೆಂಡ್ ಏನು ಮಾಡ್ಕೋಬೇಕಂತಂದ್ರೆ, ಕ್ರಾಪ್ ಟೂಲ್ ತೊಗೊಂಡು ಇದನ್ನು ಏನು ಮಾಡ್ಕೊಳ್ರಿ, ಕಂಪೋಸಿಷನ್ ಪ್ರಾಪರ್ ಮಾಡ್ಕೊಳ್ರಿ. ಯಾಕಂದ್ರೆ ಲೆಫ್ಟ್ ಸೈಡ್ ಜಾಗ ಭಾಳ ಇತ್ತು, ಮೇಲೂ ಭಾಳ ಗ್ಯಾಪ್ ಇರ್ತದೆ. ಸೊ ಆಲ್ಮೋಸ್ಟ್ ನಾನು ಮೇಲೆ ಸೇವ್ ದ ಡೇಟ್ ಅದ ಬರ್ಲಿಕ್ಕೆ ಜಾಗ ಬಿಡ್ತೇನೆ. ಆ್ಯಂಡ್ ಇವ್ರಿಗೆ ಏನು ಮಾಡ್ತೇನೆ ಅಂದ್ರೆ, ಕಂಪೋಸಿಷನ್ ಈ ಲೈನ್ ನೋಡೋಕೆ ಅವ್ರಿಗೆ ಪರ್ಫೆಕ್ಟ್ ಇದನ್ನು ಮಾಡ್ಕೊಂಡು ಇಲ್ಲಿ ಇಷ್ಟು ಜಾಗ ಬಿಡ್ತೀನಿ. ಸೊ ಇದಾದಮೇಲೆ ನೀವೇನು ಮಾಡ್ಕೋಬೇಕಂದ್ರೆ ಓಕೆ ಅಂತ ಮಾಡಿರಿ. ಸೊ ಇದಾದಮೇಲೆ ನೀವೇನು ಮಾಡೋದು, ಆಲ್ಟ್ ಸ್ಕ್ರೋಲ್ ಮಾಡಿದ್ರೆ ಝೂಮ್ ಇನ್ ಝೂಮ್ ಔಟ್ ಆಗ್ತದೆ. ಸೊ ಈಗೇನು ಮಾಡ್ಕೋಬೇಕಂದ್ರೆ, ಈ ಲೇಯರ್ಗೆ ಏನು ಮಾಡ್ಕೋತೀನಿ, ಚೇಂಜ್ ಆಗಿ ಓಕೆ ಏನರ ಹೆಸರು ಕೊಟ್ಬಿಟ್ರಿ. ಆಮೇಲೆ ರೈಟ್ ಕ್ಲಿಕ್, ಕನ್ವರ್ಟ್ ಟು ಸ್ಮಾರ್ಟ್ ಆಬ್ಜೆಕ್ಟ್. ಸೊ ಸ್ಮಾರ್ಟ್ ಆಬ್ಜೆಕ್ಟ್ ಮಾಡಿದ್ಮೇಲೆ ನೀವು ಫಿಲ್ಟರ್ದಾಗ ಹೋಗೋದು, ಅಲ್ಲಿಂದ ಏನು ಮಾಡ್ಕೋದ, ಕ್ಯಾಮ್ರಾ ರಾ ಫಿಲ್ಟರ್. ಸೊ ಕ್ಯಾಮ್ರಾ ರಾ ಫಿಲ್ಟರ್ದಾಗ ಹೋದ್ಮೇಲೆ ಫಸ್ಟ್ ಎಕ್ಸ್ಪೋಜರ್ ಅಡ್ಜಸ್ಟ್ ಮಾಡ್ಕೊಳ್ಳಿ. ನಂಗೆ ಒಂದು ಸ್ವಲ್ಪ ಬ್ರೈಟ್ ಬೇಕಾಗಿತ್ತು, ಬ್ರೈಟ್ ಮಾಡ್ಕೊಳ್ರಿ. ಕಾಂಟ್ರಾಸ್ಟ್, ಹೈಲೈಟ್. ಸೊ ಸ್ಕಿನ್ ಮೇಲೆ ಓಕೆ, ಸ್ಕಿನ್ ಅದ ನೋಡ್ಕೊಂಡು ಹೈಲೈಟ್ ಭಾಳ ಆಯ್ತು ಅಂದರೆ ಈ ಥರ ಕಾಣ್ತದೆ. ನಾನು ಹೈಲೈಟ್ ಒಂದು ಸ್ವಲ್ಪ ಕಮ್ಮಿ ಮಾಡ್ಕೋತೀನಿ, ಯಾಕಂದರೆ ಡೀಟೇಲ್ ಕಾಣಲಂತ. ಆ್ಯಂಡ್ ದೆನ್ ಝೂಮ್ ಔಟ್ ಮಾಡ್ಕೊಳ್ರಿ. ಶಾಡೋಸ್ ಅಡ್ಜಸ್ಟ್ ಮಾಡ್ಕೊಳ್ರಿ. ಸೊ ಈ ಥರ. ಆ್ಯಂಡ್ ಬ್ಲ್ಯಾಕ್ ಕೆಳಗೆ ಬಂದ ಕೂಡಲೇ ಕಲರ್ ಅಡ್ಜಸ್ಟ್ಮೆಂಟ್ ಅದ. ಕಲರ್ದಾಗ ವೈಬ್ರೆನ್ಸ್ ಒಂದು ಸ್ವಲ್ಪ ಹೆಚ್ಚು ಮಾಡ್ಕೊತಾನೆ, ಯಾಕಂದ್ರೆ ಅವ್ರಿಗೆ ಕಲರ್ ಬರಲಿ ಒಂದು ಸ್ವಲ್ಪ. ಅದಾದ್ಮೇಲೆ ನಾವೇನು ಮಾಡ್ಕೊಂಡ್ರೆ, ಕಲರ್ ಮಿಕ್ಸ್ಚರ್ದಾಗ ಹೋಗಿ ನಂಗೆ ಸ್ಕೈ ಕಲರ್ ಕಾಣ್ತಾಯಿಲ್ಲ, ಅದಕ್ಕೆ ನಾನು ಏನು ಮಾಡ್ಕೋತೀನಿ, ಬ್ಲೂನ ಹೆಚ್ಚು ಮಾಡ್ಕೋತೀನಿ. ಸೊ ನಾವು ಯು ಕ್ಯಾನ್ ಸಿ ಸ್ಕೈ ಕಲರ್ ಎದ್ದು ಕಾಣ್ತದೆ. ಇವ್ರ ಸ್ಕಿನ್ ಮೇಲೆ ನೋಡ್ಬೋದು ಆರೆಂಜ್ ಸ್ಟೋನ್ ಭಾಳ ಅದ. ಆರೆಂಜ್ ಸ್ಟೋನ್ನ ಒಂದು ಸ್ವಲ್ಪ ಏನು ಮಾಡ್ತೀನಿ ಅಂದ್ರೆ ಕಮ್ಮಿ ಮಾಡ್ತೀನಿ. ಸೊ ನೀವು ಇನ್ನೂ ನೋಡ್ಬೋದು. ಸೊ ನೆಕ್ಸ್ಟ್ ಏನು ಮಾಡೋಣ ಅಂದ್ರೆ, ಅವ್ರ ಸ್ಕಿನ್ನನ್ನು ಸ್ಮೂತ್ ಮಾಡೋಣ. ಸೊ ಈ ಸ್ಕಿನ್ ಸ್ಮೂತ್ ಮಾಡಬೇಕಂದ್ರೆ ನೀವೇನು ಮಾಡ್ಕೋಬೇಕು, ಡೀಟೇಲ್ದಾಗ ಬರಬೇಕು. ಇಲ್ಲಿಂದ ನೀವೇನು ಮಾಡಿರಿ, ನಾಯ್ಸನ್ನು ಒಂದು ಸ್ವಲ್ಪ ರಿಡ್ಯೂಸ್ ಮಾಡ್ಕೊ. ಸೊ ನೀವು ನೋಡ್ಬೋದು, ಮೊದಲು ಹಿಂಗಿತ್ತು. ಸೊ ನಾನು ಏನು ಮಾಡ್ತೀನಿ, ನಾಯ್ಸನ್ನು ಒಂದು ಸ್ವಲ್ಪ ರಿಡ್ಯೂಸ್ ಮಾಡಂತಲೇ ನಿಮ್ಮ ಸ್ಕಿನ್ ಇದ್ದಿದ್ದ ಸ್ಮೂತ್ ಆಗ್ತದೆ. ಸೊ ನಾಯ್ಸ್ ಆದಮೇಲೆ ನೀವು ಒಂದು ಸ್ವಲ್ಪ ಏನು ಮಾಡ್ಕೊಳ್ರಿ, ಶಾರ್ಪ್ ಕೊಟ್ಬಿಡ್ರಿ. ಸೊ ನಿಮ್ಮದು ಫೋಟೋ ಈ ಟೈಪ್ ರೆಡಿ ಆಗ್ತದೆ. ಸೆಕೆಂಡ್ ಏನಂದ್ರೆ, ಅವ್ರ ಡ್ರೆಸ್ ಕಲರ್ ಒಂದು ಸ್ವಲ್ಪ ಇದನ್ನು ಮಾಡ್ಕೋಬೇಕು. ಅಗೇನ್ ನಾವೇನು ಮಾಡೋಣ, ಕಲರ್ ಮಿಕ್ಸ್ಚರ್ದಾಗ ಹೋಗೋಣ. ಇದ್ರ ಮೇಲೆ ಕ್ಲಿಕ್ ಮಾಡಿರಿ. ಸೊ ಯಾವ ಕಲರ್ ನಿಮ್ಗೆ ಬೇಕಾದ್ರ ಮೇಲೆ ಕ್ಲಿಕ್ ಮಾಡಿದ ಕೂಡಲೇ ನೋಡ್ಬೋದು ಆ ಕಲರ್ ಇದ್ದದ ಹೆಚ್ಚಾಗ್ತದೆ. ಅಗೇನ್ ಈ ಡ್ರೆಸ್ಸದ ಕಲರ್ ಒಂದು ಸ್ವಲ್ಪ ಏನು ಮಾಡೋಣ, ಹೆಚ್ಚು ಮಾಡೋಣ. ಸೊ ನಮಗೆ ಭಾಳ ಕರೆಕ್ಷನ್ ಬೇಡ, ನಮ್ಗೆ ಇಷ್ಟ ಮಾಡೋದದ. ಆ್ಯಂಡ್ ದೆನ್ ಸೇ ಓಕೆ. ಸೊ ಇದಾದ್ಮೇಲೆ ನಾವೇನು ಮಾಡ್ಕೋಬೇಕಂತಂದ್ರೆ, ಟೆಕ್ಸ್ಟ್ ಟೂಲ್ ತೊಗೊಂಡು ಸೇವ್ ದ ಡೇಟ್ ಅಂತ ಬರೀರಿ. ಸೇವ್ ದ ಡೇಟ್, ರೈಟ್. ಸೊ ಸಿಂಪಲ್ದಾಗ ಬರೋದು ಬೇಡ. ವಾಟ್ ವಿಲ್ ಡೂ ಇಸ್, ಏನು ಮಾಡೋಣ, ಡಿಲೀಟ್ ಮಾಡೋಣ. ಏನು ಮಾಡೋಣ, ಸೇವ್ ಕೆಳಗೆ ಏನು ಮಾಡೋಣ, ಡೇಟ್ ಅಂತ ಬರೋಣ. ಸೊ ಇವೆರಡೂ ಥರನೂ ಸೆಲೆಕ್ಟ್ ಮಾಡ್ಕೊಂಡು ದೊಡ್ಡದು ಮಾಡಿರಿ, ಸೇವ್ ಮತ್ತು ಡೇಟನ್ನು. ಸೊ ಇದನ್ನು ಸ್ವಲ್ಪ ಸ್ಪೇಸ್ ಕೊಡ್ತೀನಿ. ಸೊ ಎರಡೂ ಥರ ಸೆಲೆಕ್ಟ್ ಮಾಡ್ಕೊಂಡು ಇಲ್ಲಿ ಮೇಲೆ ಬಂದ ಗ್ಯಾಪನ್ನು ಸ್ವಲ್ಪ ಈ ಥರ ಮಾಡ್ಕೊಂಡ್ಬಿಡ್ರಿ. ಆ್ಯಂಡ್ ದೆನ್ ಏನು ಮಾಡ್ಕೊರಿ, ಮತ್ತೊಮ್ಮೆ ಏನು ಮಾಡಿರಿ, ಟೆಕ್ಸ್ಟ್ ಟೂಲ್ ತೊಗೊರಿ. ಟೆಕ್ಸ್ಟ್ ಟೂಲ್ ತೊಗೊಂಡು ಅಷ್ಟು ಬರೀರಿ. ಆ್ಯಂಡ್ ದೆನ್ ಝೂಮ್ ಮಾಡ್ತೀನಿ, ದನ್ನ ಡಿಲೀಟ್ ಬಿಡ್ತೀನಿ. ರೈಟ್. ನಿಮ್ಗೆ ಅಲೈನ್ಮೆಂಟ್ ಬೇಕಾಗಿತ್ತು ಅಂದರೆ ಇಲ್ಲಿ ಸ್ಕೇಲ್ದಿಂದ ತೊಗೊಂಬರ್ರಿ. ನೋಡ್ಬೋದು ಈ ಸೈಡಿಂದ ಅಲೈನ್ ಮತ್ತು ಇದು ಲೈನ್ ಅಲೈನ್. ಸೊ ನಾವು ಯು ಕ್ಯಾನ್ ಸಿ ಸೇವ್ ಡೇಟ್. ನಿಮ್ಗೆ ಯಾವ್ದು ಫಾಂಟ್ ಬೇಕೋ ಆ ಥರ ನೀವು ಚೆಕ್ ಮಾಡ್ಕೊಂಡು ನೋಡಿರಿ. ನಾನು ಬೈ ಡಿಫಾಲ್ಟ್ ಇದನ್ನೇ ಇಟ್ಕೋತೀನಿ. ಮತ್ತು ಕೆಳಗೆ ಏನು ಮಾಡ್ತೀನಿ ಅಂದರೆ, ಇದನ್ನು ಲೇಯರ್ನ ಆಲ್ಟ್ ಒತ್ತಿ ಡುಪ್ಲಿಕೇಟ್ ಮಾಡ್ಕೋತೀನಿ. ಡುಪ್ಲಿಕೇಟ್ ಮಾಡ್ಕೊಂಡು ಡೇಟ್ ಬರಿತೀನಿ, 7th November 2025. ಓಕೆ. ಸೊ ಇದನ್ನು ಟೆಕ್ಸ್ಟನ್ನು ಸೆಲೆಕ್ಟ್ ಮಾಡ್ಕೊಂಡು ಏನು ಮಾಡ್ತೀನಿ, ಸಣ್ಣದು ಮಾಡ್ತೀನಿ. ಸೊ TH ಮೇಲೆ ಬೇಕಂದ್ರೆ ಸೆಲೆಕ್ಟ್ ಮಾಡ್ಕೊಳ್ರಿ. ಇಲ್ಲಿ ಬಂದು ಕೂಡಲೇ ಇದ್ರ ಮೇಲೆ ಕ್ಲಿಕ್ ಮಾಡಿರಿ. ಸೊ ಈ ಥರ ಏನಾಗ್ತದೆ, 7th February ಈ ಥರ ಡೇಟ್ ಬರ್ತದೆ. ಆ್ಯಂಡ್ ದೆನ್ ಈಗೇನು ಮಾಡಿರಿ, ಬ್ರೈಡ್ ಮತ್ತು ಗ್ರೂಮನ್ ಹೆಸರು ಬರೀರಿ. ಬ್ರೈಡ್ ಆ್ಯಂಡ್ ಓಕೆ. ಟೆಕ್ಸ್ಟನ್ನು ನಾನು ಏನು ಮಾಡ್ತೀನಿ, ದೊಡ್ಡದು ಮಾಡ್ಕೊತೀನಿ, ಸಮಥಿಂಗ್ ಲೈಕ್ ದಿಸ್. ಸೊ ನೆಕ್ಸ್ಟ್ ಏನು ಮಾಡಬೇಕಂದ್ರೆ, ಇದನ್ನು ಸೆಲೆಕ್ಟ್ ಮಾಡ್ಕೊಂಡು ಟೆಕ್ಸ್ಟನ್ನು ಸೆಲೆಕ್ಟ್ ಮಾಡ್ಕೊಂಡು ಇಲ್ಲಿ ಬರ್ರಿ. ಇಲ್ಲಿಂದ ನೀವೇನು ಸೆಲೆಕ್ಟ್ ಓಕೆ. ಸೊ ಬೆಟರ್ನ ಇಲ್ಲಿಂದ ತೋರಿಸ್ತೀನಿ, ಯಾಕಂದ್ರೆ ನಿಮ್ಗೆ ಗೊತ್ತಾಗಲಿ.
ಸೊ ನೆಕ್ಸ್ಟ್ ಏನು ಮಾಡಬೇಕಂದ್ರೆ ಟೆಕ್ಸ್ಟ್ ಫಾಂಟ್ನ ಚೇಂಜ್ ಮಾಡಬೇಕು. ಆಲ್ಮೋಸ್ಟ್ ನಾವು ಬೆಟ್ಟಿಂಗ್ದು ಏನು ಬರೀಬೇಕಾಯ್ತು ಅಂದ್ರೆ ನಾವು ಸ್ಕ್ರಿಪ್ಟ್ ಸೆಕ್ಷನ್ದಾಗ ಹೋಗಿ ನೀವು ಯಾವುದು ನೀವು ಡೌನ್ಲೋಡ್ ಮಾಡಿರ್ತಾರಲ್ಲ ಅದನ್ನು ನೀವು ಫಾಂಟನ್ನು ಸೆಲೆಕ್ಟ್ ಮಾಡ್ಕೊರಿ. ಸೊ ಇಲ್ಲೇನು ಮಾಡ್ತೇನೆ ಅಂದರೆ ಎಲ್ಲ ಕ್ಯಾಪ್ಸ್ ಅದನ್ನು ಬಂದ್ ಮಾಡ್ತೀನಿ. ಸೊ ಯಾಕಂದರೆ ಎಲ್ಲ ಕ್ಯಾಪಿಟಲ್ ಅಂದರೆ ಸರಿ ಅನ್ಸಂಗಿಲ್ಲ. ಸೊ ಇದನ್ನು ಸಣ್ಣದು ಮಾಡ್ಕೊಂಡು ಇಲ್ಲಿಂದ ನಾನು ಚೆಕ್ ಮಾಡ್ಕೋತೀನಿ. ಅಗೇನ್ ಸ್ಕ್ರಿಪ್ಟ್ದಾಗ ಹೋಗ್ರಿ. ಸ್ಕ್ರಿಪ್ಟ್ದಾಗ ಹೋಗಿ ಓಕೆ. ಸೊ ಈಗೇನು ಮಾಡುತ್ತೇವೆ ಏನಂದ್ರೆ ನಂಗೆ ಟೆಕ್ಸ್ಟ್ ಇದ್ದಿದ್ದ ಇವರ ಹಿಂದೆ ಹೋಗ್ಬೇಕಾ. ಸೊ ಈ ಟೆಕ್ಸ್ಟ್ ಇದ್ದು ಏನಾಗಬೇಕಾ ಇವ್ರು ಹಿಂದೆ ಹೋಗಬೇಕು. ಸೊ ಅದಕ್ಕೆ ನಾವೇನು ಮಾಡೋಣ ಅಂದ್ರೆ ಇದೇನು ಲೇಯರ್ ಅದಲ್ಲ ಇದನ್ನು ನಾವು ಏನು ಮಾಡ್ಕೊಂಡು ಡೂಪ್ಲಿಕೇಟ್ ಮಾಡ್ಕೊಂಡು ಫಸ್ಟ್ ಥಿಂಗ್ ಏನು ಮಾಡ್ಕೋಬೇಕು ರಾಸ್ಟ್ರೈಸ್ ಲೇಯರ್ ಮಾಡ್ಕೋಬೇಕು. ರಾಸ್ಟ್ರೈಸ್ ಲೇಯರ್ ಮಾಡ್ಕೊಂಡು ಕೂಡಲೇ ಪ್ರಾಪರ್ಟೀಸ್ ಪ್ಯಾನಲ್ದಾಗ ಬರ್ರಿ. ಇಲ್ಲಿಂದ ಏನು ಮಾಡ್ರಿ ಅಂದ್ರೆ ರಿಮೂವ್ ಬ್ಯಾಕ್ಗ್ರೌಂಡ್. ಸೊ ನೀವು ನೋಡ್ಬೋದು ಫೋಟೋಶಾಪ್ ಇದು ಆಲ್ಟ್ ಮಾಡಿ ಕ್ಲಿಕ್ ಮಾಡ್ರಿ ಅಂದ್ರೆ ಅದಷ್ಟು ಲೇಯರ್ ವಿಸಿಬಲ್ ಆಗ್ತದೆ. ನೀವು ನೋಡ್ಬೋದು ಬ್ಯಾಕ್ಗ್ರೌಂಡ್ ಇದ್ದದ ಲೇಯರ್ ಕಟ್ ಮಾಡಿದ್ದದ. ಸೊ ಡೋಂಟ್ ವರಿ ಅಬೌಟ್ ದಿಸ್ ಬಿಕಾಸ್ ನಮಗೆ ಈ ಸೈಡ್ ಅಷ್ಟೇ ಬೇಕು. ಯಾಕಂದ್ರೆ ನನಗೆ ಇವ್ರ ಹಿಂದೆ ಟೆಕ್ಸ್ಟ್ ಹಾಕೋದದ. ಮತ್ತು ಆಲ್ಟ್ ಮಾಡಿ ಕ್ಲಿಕ್ ಮಾಡ್ತೀನಿ. ಈ ಲೇಯರ್ನ ಏನು ಮಾಡ್ತೀನಿ ಇವ್ರ ಹಿಂದೆ ಹಾಕ್ಬಿಡ್ತೀನಿ. ಸೊ ಈಗ ನೋಡ್ಬೋದು ಟೆಕ್ಸ್ಟ್ ಇದ್ದಿದ್ದ ಅವ್ರ ಹಿಂದೆ ಹೋಗ್ಯದ. ಸೊ ಟೆಕ್ಸ್ಟ್ ಇನ್ನೂ ಸ್ವಲ್ಪ ಎದಕ್ಕೆ ಕಾಣಬೇಕಂದ್ರೆ ನಾನು ಏನು ಮಾಡ್ತೀನಿ ರೈಟ್ ಕ್ಲಿಕ್ ಮಾಡಿ ಬ್ಲೆಂಡಿಂಗ್ ಆಪ್ಷನ್ದಾಗ ಹೋಗ್ತೀನಿ. ಬ್ಲೆಂಡಿಂಗ್ ಆಪ್ಷನ್ದಾಗ ಹೋದ್ಕೂಡಲೇ ಸ್ಟ್ರೋಕ್ನ ಸೆಲೆಕ್ಟ್ ಮಾಡ್ಕೊರಿ. ಸ್ಟ್ರೋಕ್ ಇದ್ದದ್ದು ಏನು ಮಾಡ್ತೇನೆ ಅಂದ್ರೆ ವೈಟ್ ಕೊಡ್ತೀನಿ. ಸೊ ಸ್ಟ್ರೋಕ್ ವೈಟ್ ಕೊಡ್ರಿ. ಇದ್ರ ಸೈಜ್ ಹೆಸ್ ಮಾಡ್ಕೊಳ್ರಿ ಆಲ್ಮೋಸ್ಟ್ ಸಮಥಿಂಗ್ ಲೈಕ್ ದಿಸ್. ಆಮೇಲೆ ಶಾಡೋ ಬೇಕಾಯ್ತಂದ್ರೆ ಸ್ವಲ್ಪ ನಾ ಇದಕ್ಕೆ ಏನು ಮಾಡ್ತೇನೆ ಅಂದ್ರೆ ಶಾಡೋ ಕೊಡ್ತೀನಿ. ದಿಸ್ ಲುಕ್ಸ್ ಬೆಟರ್. ಸೊ ಇದನ್ನೇನು ಮಾಡಿರಿ ಓಕೆ ಅನ್ರಿ. ಸೊ ಇದು ಆ್ಯಂಡ್ ಒಂದು ಅದೆಲ್ಲ ಸರಿ ಕಾಣ್ತಾ ಇಲ್ಲ. ಅದಕ್ಕೆ ನಾನು ಇದನ್ನಷ್ಟೇ ಸೆಲೆಕ್ಟ್ ಮಾಡ್ಕೋತೀನಿ. ಬೇರೆ ಟೈಪದು ಆ್ಯಂಡ್ ದಿಸ್ ಇಸ್ ಫೈನ್. ಸೊ ಬೇರೆ ಟೈಪದು ಆ್ಯಂಡನ್ನು ನಾನು ಚೂಸ್ ಮಾಡ್ಕೋತೇನೆ. ಸೊ ಇಷ್ಟಾದ ಕೂಡಲೇ ನೀವೇನು ಮಾಡ್ಕೋಬೇಕು ಇದನ್ನು ಸ್ವಲ್ಪ ದೊಡ್ಡದು ಮಾಡ್ತೇನೆ. ಓಕೆ ದಿಸ್ ಇಸ್ ಪರ್ಫೆಕ್ಟ್. ಸೊ ಇಷ್ಟಾದ ಕೂಡಲೇ ನೀವು ನೋಡ್ಬೋದು ಒಂದೇನು ಆಡ್ ಅನ್ಸತ್ತೈತಂದ್ರೆ ಸ್ಕೈ ಎಲ್ಲ ಎಂಟಿ ಅದ. ಮತ್ತು ನಾವು ಇಷ್ಟ ಈಗ ಬರೋದ್ರೂ ದಿಸ್ ಇಸ್ ಫೈನ್. ಬಟ್ ನಾವು ಇದನ್ನು ಎಲಿಮೆಂಟ್ಸ್ಗಳನ್ನ ಆ್ಯಡ್ ಮಾಡೋಣ. ಸೊ ಎಲಿಮೆಂಟ್ಸ್ ಆ್ಯಡ್ ಮಾಡಬೇಕಂದ್ರೆ ಫಸ್ಟ್ ಆಫ್ ಆಲ್ ನಾವು ಏನು ಮಾಡೋಣ ಅಂದ್ರೆ ಸ್ಕೈನ ಚೇಂಜ್ ಮಾಡೋಣ. ಸ್ಕೈ ಚೇಂಜ್ ಮಾಡಬೇಕಂದ್ರೆ ಇಮೇಜನ್ನು ಸೆಲೆಕ್ಟ್ ಮಾಡ್ಕೊರಿ. ಒರಿಜಿನಲ್ ಇಮೇಜ್ ಲೇಯರ್ ಸೆಲೆಕ್ಟ್ ಮಾಡ್ಕೊಳ್ರಿ. ಇಲ್ಲಿಂದ ಏನು ಮಾಡ್ರಿ ಅಂದ್ರೆ ಎಡಿಟ್ದಾಗ ಹೋಗ್ರಿ. ಇಲ್ಲಿ ನೀವೇನು ಸೆಲೆಕ್ಟ್ ಮಾಡ್ಕೊರಿ ಸ್ಕೈ ರಿಪ್ಲೇಸ್. ಸ್ಕೈ ರಿಪ್ಲೇಸ್ ಅಂದ್ಕೊಳ್ಳೆ ತಾನು ಫೋಟೋಶಾಪ್ ಐತಿದ್ದ AI ಟೆಕ್ನಾಲಜಿ ಯೂಸ್ ಮಾಡಿ ನಿಮ್ದನ್ನು ಸ್ಕೈನ ತೆಗೀತದ. ಸೊ ನೀವು ನೋಡ್ಬೋದು ಸ್ಕೈ ಇದ್ದದ್ದು ಭಾಳ ಡಲ್ ಕಾಣೋದಿದ್ದು. ನಾವು ಏನು ಮಾಡೋದಕ್ಕೆ ಬ್ರೈಟ್ನೆಸ್ ಸ್ವಲ್ಪ ಹೆಚ್ಚು ಮಾಡೋಣ. ದಿಸ್ ಈಸ್ ಫೈನ್ ಐ ಗೆಸ್. ದಿಸ್ ಇಸ್ ಬೆಟರ್. ಸೊ ನಾವು ಸೆಕೆಂಡ್ ಒಂದು ತೊಗೋನು. ಸೊ ಇಲ್ಲಿಂದ ಏನು ಮಾಡೋಣ ಅಂದ್ರೆ ನ್ಯೂ ಲೇಯರ್ ಹತ್ತಂತ ಸೆಲೆಕ್ಟ್ ಮಾಡ್ಕೊರಿ. ಇದರಿಂದ ಏನಾಗ್ತೈತಿ ನಮ್ದು ಇದ್ರ ಮೇಲೆ ನಮ್ದು ಸ್ಕೈ ಬರ್ತದೆ. ನಾವು ಸ್ಕೈಗೆ ಏನು ಮಾಡೋಣ ಅಂದ್ರೆ ಕರ್ವ್ ಅಡ್ಜಸ್ಟ್ಮೆಂಟ್ ಯೂಸ್ ಮಾಡೋಣ. ಕ್ಲಿಕ್ ಮಾಡಿ ಈ ಕರ್ವ್లో ಒಂದು ಸ್ವಲ್ಪ ಇದನ್ನು ಏನು ಮಾಡೋಣ ಅಂದ್ರೆ ಬ್ರೈಟ್ ಮಾಡೋಣ. ಓಕೆ. ಸೊ ಇಲ್ಲಿಂದ ಏನು ಮಾಡೋಣ ಸೆಲೆಕ್ಟ್ ಮಾಡ್ಕೊಂಡು ಹ್ಯೂದಾಗ ವೈಬ್ರೆಂಟ್ಸ್ದಾಗ ಬರೋಣ. ಇಲ್ಲಿಂದ ಅದ್ರದ್ದು ಏನು ಮಾಡೋಣ ಕಲರ್ ಇನ್ನೂ ಸ್ವಲ್ಪ ಬ್ಲೂವಿಶ್ ಕೊಟ್ಬಿಡೋಣ. ಸ್ಯಾಚುರೇಷನ್ ಒಂದು ಸ್ವಲ್ಪ ಹೆಚ್ಚು ಮಾಡೋಣ ಆ್ಯಂಡ್ ಕ್ಲಿಕ್ ಮಾಡಿಬಿಡ್ರಿ. ಸೊ ಇದಾದ್ಮೇಲೆ ನೆಕ್ಸ್ಟ್ ಏನಿರಬೇಕು ಈಗೂ ನೋಡ್ಬೋದು ನಮ್ಮದು ಆಲ್ಮೋಸ್ಟ್ ಇದೆಲ್ಲ ಎಂಟಿ ಕಾಣತೈತಿ. ಸೊ ಅದಕ್ಕೆ ನಾವೇನು ಮಾಡೋಣ ಅಂದ್ರೆ ಫೇಕ್ ಕ್ಲೌಡ್ನ ಆ್ಯಡ್ ಮಾಡೋಣ. ಸೊ ಕ್ಲೌಡ್ ಆ್ಯಡ್ ಮಾಡ್ಬೇಕಂತಂದ್ರೆ ನಾವು PNGನ ಡೌನ್ಲೋಡ್ ಮಾಡ್ಕೋಬೇಕು. pngwing.com ಹೋಗ್ರಿ. ಇಲ್ಲಿಂದ ಏನು ಟೈಪ್ ಮಾಡ್ರಿ ಅಂದ್ರೆ ಕ್ಲೌಡ್ಸ್ ಅಂತ ಟೈಪ್ ಮಾಡಿರಿ. ಕ್ಲೌಡ್ಸ್ ಅಂತ ಟೈಪ್ ಮಾಡಿದ ಕೂಡಲೇ ನಿಮಗೆ ಈ ಥರ ಕ್ಲೌಡ್ಸ್ಗಳು ಸಿಗ್ತಾವೆ. ಸೊ ನಿಮಗೆ ಯಾವ್ದು ಲೈಕ್ ಆಗ್ತದಲ್ಲ ಆ ಟೈಪ್ 2-3 ಕ್ಲೌಡ್ ತೊಗೋತೀನಿ. ಸೊ ಇಲ್ಲಿಂದ ಕ್ಲಿಕ್ ಮಾಡಿದ ಕೂಡಲೇ ತೆಳಗೆ ಬರ್ರಿ. ಡೌನ್ಲೋಡ್ PNG ಮೇಲೆ ಕ್ಲಿಕ್ ಮಾಡ್ಕೊಳ್ರಿ. ಸೊ ಕ್ಲಿಕ್ ಆನ್ ಅಲ್ಫಾ. ಸೊ ಫಸ್ಟ್ ಇದು ಸೆಕ್ಯೂರಿಟಿ ಇದನ್ನು ಕೇಳ್ತದೆ YM8 and 6 PNG ಫೈಲ್ಸ್. PNG ಅಂದ್ರೆ ಬ್ಯಾಕ್ಗ್ರೌಂಡ್ ರಿಮೂವ್ ಮಾಡಿದ್ದು ಫೈಲ್ಸ್ಗಳು ಸಿಗ್ತಾವೆ. ನಿಮ್ಗೆ ಇನ್ಸ್ಟಾಗ್ರಾಮ್ ಲೋಗೋ ಆಗಿರ್ಬೋದು, ಯೂಟ್ಯೂಬ್ ಲೋಗೋ ಆಗಿರ್ಬೋದು, ಏನೋ ಹೈ ಕ್ವಾಲಿಟಿ ಬೇಕಾಯ್ತಂದ್ರೆ ನೀವು ಇದು ವೆಬ್ಸೈಟಿಗೆ ಬರೀ. ಸ್ಟಾರ್ಟಿಂಗ್ ಅಷ್ಟದು ಸೆಕ್ಯೂರಿಟಿ ಇದನ್ನು ಕೇಳ್ತದೆ, ಪ್ಯಾಟರ್ನ್ ಕೇಳ್ತದೆ. ಆದ್ಮೇಲೆ ನೀವು ಡೌನ್ಲೋಡ್ ಮಾಡ್ಕೊತ ಹೋಗ್ಬೋದು. ಈಗ ಸೆಕೆಂಡ್ ಏನು ಮಾಡೋಣ ಅಂದ್ರೆ ಸೆಕೆಂಡ್ ಇದಕ್ಕೆ ಬರೋಣ. ಸೊ ಕ್ಲೌಡಿಗೆ ಇಲ್ಲಿಂದ ಏನು ಮಾಡಿರಿ ಡೌನ್ಲೋಡ್ ಮಾಡಿ ಕ್ಲಿಕ್ ಮಾಡಿರಿ. ನೋಡ್ಬೋದು ಡೈರೆಕ್ಟಾಗಿದ ಡೌನ್ಲೋಡ್ ಆಗ್ತದೆ. ಸೊ ಇದಕ್ಕೆ ನಾನು ಏನು ಹೆಸರು ಕೊಡ್ತೀನಿ ಕ್ಲೌಡ್ 2 ಅಂತ ಕೊಡ್ತೀನಿ. ಸೊ ಲಾಸ್ಟ್ ಒಂದು ಕ್ಲೌಡ್ ತೊಗೊನು ವಿಚ್ ಇಸ್ ದಿಸ್ ಒನ್. ಇದನ್ನು ಏನು ಮಾಡ್ತೇನೆ ಅಂದ್ರೆ ಡೌನ್ಲೋಡ್ ಅಂತೀನಿ. ಸೊ ಇಲ್ಲಿಂದ ಏನು ಮಾಡ್ಕೊಂಡು ಕ್ಲೌಡ್ 3. ಸೊ 3 ಇಮೇಜನ್ನು ಡೌನ್ಲೋಡ್ ಮಾಡ್ಕೊಂಡಿದ್ದೀನಿ. ಸೊ ನಾ ಈಗ ಏನು ಮಾಡ್ತೇನಪ್ಪ ಅಂದ್ರೆ ಫೋಟೋಶಾಪನ್ನು ಮತ್ತೆ ಓಪನ್ ಮಾಡ್ತೀನಿ. ಸೊ ಈಗ ನೆಕ್ಸ್ಟ್ ಏನು ಮಾಡೋಣ ಅಂದ್ರೆ
ಸೊ ಈಗೇನು ಮಾಡೋದು ಅಂದ್ರೆ ಕ್ಲೌಡ್ಸ್ ಇಲ್ಲಿ ತೊಗೊಂಡ್ಬಂದು ಡೌನ್ಲೋಡ್ ಮಾಡ್ತೀನಿ. ನಾನು ಏನು ಮಾಡ್ತೀನಿ, ಜಸ್ಟ್ ಡ್ರ್ಯಾಗ್ ಮತ್ತು ಇದನ್ನು ಕ್ಲೌಡ್ನ ಡ್ರಾಪ್ ಮಾಡ್ತೀನಿ. ಸೊ ನೀವು ನೋಡ್ಬೋದು, ಇದನ್ನು ನಾನು ಏನು ಮಾಡಿದ್ದೇನೆ ಅಂದ್ರೆ ಟೆಕ್ಸ್ಟ್ ಲೇಯರ್ ಮ್ಯಾಲದ ಕ್ಲೌಡ್. ಸೊ ಅದಕ್ಕೆ ಏನಾಗ್ತದೆ ಅಂದ್ರೆ ಕ್ಲೌಡ್ಸ್ ನಿಮಗೆ ಈ ಥರ ಕಾಣ್ತಾವೆ. ಒಂದು ಸ್ವಲ್ಪ ಓವರ್ಲ್ಯಾಪ್ ಮಾಡಿರಿ, ನ್ಯಾಚುರಲ್ ಲುಕ್ ಫೀಲ್ ಬರೋಕ್ಕೆ. ಸೊ ಒಂದು ಸ್ವಲ್ಪ ಓವರ್ಲ್ಯಾಪ್ ಮಾಡಿರಿ ಟೆಕ್ಸ್ಟ್ ಮೇಲೆ. ಸೆಕೆಂಡ್ ಏನು ಮಾಡಿ ಅಂದ್ರೆ ಮತ್ತೊಂದು ಕ್ಲೌಡ್ ತೊಗೊಂಡು, ಯಾಕಂದ್ರೆ ಸೇಮ್ ಕ್ಲೌಡ್ ಎಲ್ಲ ಕಡೆ ಕಾಣಬಾರ್ದು. ಇದ್ರ ಸೈಜ್ ಏನು ಮಾಡ್ತೀನಿ ಅಂದ್ರೆ ಸಣ್ಣದು ಮಾಡ್ತೀನಿ. ಸೊ ಅದನ್ನೇನು ಮಾಡ್ತೀನಿ, ಇವತ್ತರ ಮೇಲೆ ಈ ಥರ ಇಡ್ತೇನೆ, ಸಮಥಿಂಗ್ ಲೈಕ್ ದಿಸ್. ಓಕೆ, ಸೊ ಇದಾದಮೇಲೆ ಏನು ಮಾಡೋದಂದ್ರೆ, ಸೊ ಮತ್ತೊಂದು ಕ್ಲೌಡ್ ಇದೆಯಲ್ಲ ಅದನ್ನು ಕ್ಲೌಡ್ ತೊಗೊಂಡು ಬರ್ರಿ, ಅದನ್ನು ಇಟ್ಬಿಟ್ರಿ. ಓಕೆ, ಸೊ ಸಮಥಿಂಗ್ ಲೈಕ್ ದಿಸ್. ಓಕೆ, ಸೊ ಇದಾದಮೇಲೆ ನೀವು ನೋಡ್ಬೋದು ಇದ್ರ ಕಲರ್ ಡಾರ್ಕ್ ಅದ. ಅದಕ್ಕೆ ನಾವೇನು ಮಾಡೋಣ, ಅಡ್ಜಸ್ಟ್ಮೆಂಟ್ದಾಗ ಹೋಗಿ ಕರ್ವ್ಸನ್ನು ತೊಗೋರಿ. ಕರ್ವ್ ತೊಗೊಂಡು ಆ ಕ್ಲೌಡ್ ಮೇಲೆ ಕ್ಲಿಕ್ ಮಾಡಿರಿ, ಕ್ಲಿಪ್ಪಿಂಗ್ ಮಾಸ್ಕ್. ಸೊ ಇದಾದಮೇಲೆ ಇದಕ್ಕೆ ಏನು ಮಾಡ್ತೀನಿ ಅಂದರೆ ಒಂದು ಸ್ವಲ್ಪ ಬ್ರೈಟ್ ಮಾಡ್ತೀನಿ. ಅಗೇನ್ ಇದನ್ನು ತೊಗೋತೀನಿ, ಕ್ಲಿಕ್ ಮಾಡ್ತೀನಿ. ಮೇ ಬಿ ಏನು ಮಾಡ್ರಿ ಅಂದರೆ ಇದನ್ನು ಡೂಪ್ಲಿಕೇಟ್ ಮಾಡಿರಿ, ಮ್ಯಾಲೆ ಹೋಗಿರಿ, ಕ್ಲಿಕ್ ಮಾಡ್ಕೊರಿ. ಇದನ್ನೇನು ಮಾಡಿರಿ, ಡೂಪ್ಲಿಕೇಟ್ ಮಾಡ್ಕೊರಿ, ಮ್ಯಾಲೆ ಹೋಗ್ರಿ, ಆಮೇಲೆ ಕ್ಲಿಕ್ ಮಾಡಿರಿ. ಸೊ ಕ್ಲೌಡ್ಸ್ಗಳ್ನೆಲ್ಲ ಏನು ಮಾಡ್ಕೊಂಡ್ರೆ ಬ್ರೈಟ್ ಮಾಡ್ಕೊಂಡು. ಸೊ ಇದಾದಮೇಲೆ ನಾವು ಏನು ಮಾಡ್ಕೋಬೇಕು ಅಂದ್ರೂ ಇದು ಸ್ವಲ್ಪ ಆಡ್ ಅನ್ಸತ್ತೈತೆ. ಅದಕ್ಕೆ ಏನು ಮಾಡ್ತೀನಿ, ಈ ಕ್ಲೌಡನ್ನು ಡೂಪ್ಲಿಕೇಟ್ ಮಾಡ್ಕೋತೀನಿ. ಡೂಪ್ಲಿಕೇಟ್ ಮಾಡ್ಕೊಂಡು ಇದನ್ನು ಏನು ಮಾಡ್ತೀನಿ ಅಂದರೆ ಈ ಟೈಪಿಂಗ್ ದೊಡ್ಡದು ಮಾಡ್ಕೋತೀನಿ. ದೊಡ್ಡದು ಮಾಡ್ಕೊಂಡು ತೆಳಗಿಟ್ಕೊರಿ. ಇಲ್ಲಿಂದ ಏನು ಮಾಡ್ಬೇಕು, ನಾವು ಸೆಲೆಕ್ಟ್ ಮಾಡ್ಕೊಂಡು ಫಿಲ್ಟರ್ದಾಗ ಹೋಗ್ರಿ. ಇಲ್ಲಿಂದ ಬ್ಲರ್, ಗಾಸಿಯನ್ ಬ್ಲರ್ ಸೆಲೆಕ್ಟ್ ಮಾಡ್ಕೊಂಡು ಇದನ್ನೇನು ಮಾಡೋಣ ಅಂದ್ರೆ ಎಷ್ಟು ಆಕೈತೆ ಅಷ್ಟು ಹೆಚ್ಚು ಇದನ್ನು ಫೀಲ್ ಕೊಡೋಣ. ಜಸ್ಟ್ ನನಗೇನು ಬೇಕಾಯ್ತಂದ್ರೆ ಅದು ಬ್ಲರಿಂಗ್ ಎಷ್ಟು ಬೇಕು, ದಟ್ಸ್ ಇಟ್. ಸೊ ಈಗ ಏನು ಮಾಡೋಣ, ಇವತ್ತು ಏನು ಮಾಡೋಣ ಅಂದ್ರೆ ಅರೇಂಜ್ ಪ್ರಾಪರಾಗಿ ಮಾಡೋಣ. ಸೇವ್ ದ ಡೇಟ್ ನಾನು ಏನು ಮಾಡ್ತೀನಿ, ಇನ್ನೂ ದೊಡ್ಡದು ಮಾಡ್ಕೋತೀನಿ. ಸೊ ನಾನು ಇದನ್ನೇನು ಮಾಡ್ತೀನಿ, ಇಲ್ಲಿ ಇಡ್ತೀನಿ ಈ ಥರ. ಸೇವ್ ದ ಡೇಟ್ ನವೆಂಬರ್, ಸೇವ್ ದ ಡೇಟ್. ಇವತ್ತನ್ನೆಲ್ಲ ಏನು ಮಾಡ್ತೇನೆ ಅಂದರೆ ಇನ್ನೂ ಸ್ವಲ್ಪ ತೆಳಗೆ ತೊಗೊಂಡು ದೊಡ್ಡದು ಮಾಡ್ತೇನೆ. ಓಕೆ, ಮೇ ಬಿ ಇನ್ನೂ ಸ್ವಲ್ಪ ಸಣ್ಣದು ಮಾಡ್ಕೊಂಡು ಬೆಟರ್. ಸೊ ನಾವೇನು ಮಾಡೋಣ, ಈ ಥರ ಇಲ್ಲಿ ಇಟ್ಕೊಂಡು ಅದಾದಮೇಲೆ ಅಗೇನ್ ಒಂದು ಸ್ವಲ್ಪ ಚೇಂಜಸ್ ಏನು ಬೇಕಾಯ್ತು ಅಂದರೆ ಮಾಡ್ಕೊರಿ. ಇದನ್ನು ಒಂದು ಸ್ವಲ್ಪ ಕ್ಲೌಡ್ ಏನು ಮಾಡ್ತೇನೆ ಅಂದರೆ ದೊಡ್ಡದು ಮಾಡ್ಕೋತೀನಿ. ಸೊ ಕ್ಲೌಡ್ ಇನ್ನೊಂದು ಸ್ವಲ್ಪ ನಮಗೆ ಬೇಕು, ಇದನ್ನೇನು ಮಾಡ್ತೀನಿ, ಇಲ್ಲಿ ಬಾಳ್ವಾಯ್ತು ಥಿಂಗ್ ಲೈಕ್ ದಿಸ್ ಸಮಥಿಂಗ್. ಓಕೆ, ಮೇ ಬಿ ಇದನ್ನು ಸಣ್ಣದು ಮಾಡೋಣ. ಸೊ ಜಸ್ಟ್ ನಾ ಅಡ್ಜಸ್ಟ್ ಮಾಡೋದಿದ್ದೀನಿ, ನೀವು ಹಿಂಗೆ ಮಾಡ್ಬೇಕಂತ ಇಲ್ಲ. ನನಗೊಂದು ಸ್ವಲ್ಪ ಫಿಲ್ ಮಾಡಬೇಕು, ಸರಿ ಅನಿಸೋದಿಲ್ಲ ಡಿಸೈನ್ದಾಗ. ಕ್ಲೌಡ್ ಒಂದು ಸ್ವಲ್ಪ ಕರೆಕ್ಷನ್ಸ್ ಮಾಡೋಣ. ಇನ್ನು ಲೆವೆಲ್ಸ್ದಾಗ ಹೋಗ್ತೇನೆ. ಲೆವೆಲ್ಸ್ದಾಗ ಹೋಗಿ ಅದನ್ನೇನು ಮಾಡ್ತೀನಿ, ಮತ್ತು ಕ್ಲೌಡಿಗೆ ಕ್ಲಿಕ್ ಮಾಡ್ತೀನಿ. ಕ್ಲಿಕ್ ಮಾಡಿ ಇರುತ್ತೆ ಬ್ರೈಟ್ ಮಾಡ್ತೈತೆ ಜಸ್ಟ್ ಅದೇ. ಸೊ ದಿಸ್ ಇಸ್ ಬೆಟರ್. ಸೊ ಈಗೇನು ಮಾಡ್ತೇನಪ್ಪ ಅಂದ್ರೆ ಇಷ್ಟೆಲ್ಲ ಅದು ಕೊಡಲೆ ಎಲ್ಲ ಲೇಯರ್ ಮೇಲೆ ನಾನು ಏನು ಮಾಡ್ತೀನಿ, ಒಂದು ಲೇಯರ್ ತೊಗೋತೀನಿ. ಬ್ರಷ್ ಟೂಲ್ನ ಸೆಲೆಕ್ಟ್ ಮಾಡ್ಕೊರಿ. ಬ್ರಷ್ ಟೂಲ್ ಸೆಲೆಕ್ಟ್ ಮಾಡ್ಕೊಂಡು ಇದ್ರ ಸೈಜ್ ಹೆಚ್ಚು ಮಾಡ್ಕೊರಿ. ಮತ್ತು ಕಲರ್ ಏನು ಮಾಡ್ತೇನಪ್ಪ ಅಂದ್ರೆ ಒಂದು ಸ್ವಲ್ಪ ಯೆಲ್ಲೋಯಿಶ್ ತೊಗೊಳ್ರಿ. ಆಮೇಲೆ ಈ ಟೈಪ್ ಇದ್ರ ಮೇಲೆ ಬರೋದು. ಓಕೆ, ಸೊ ಸಾರಿ, ಇದನ್ನು 100% ಇಟ್ಕೋತೀನಿ ಆ್ಯಂಡ್ ದೆನ್ ಕ್ಲಿಕ್ ಮಾಡಿರಿ. ಸೊ ಇಲ್ಲಿ ಬಂದು ಏನು ಮಾಡ್ರಿ ಅಂದ್ರೆ ಓವರ್ ಮೇ ಬಿ ಸ್ಕ್ರೀನ್. ಸೊ ಇಲ್ಲಷ್ಟು ಮಾಡಿರಿ ಆ್ಯಂಡ್ ದೆನ್ ಈ ಸೆಟ್ ಅಷ್ಟು ಕೊಡ್ರಿ. ಸೊ ಜಸ್ಟ್ ಒಂದು ಸ್ವಲ್ಪ ಇಮೇಜ ಬ್ರೈಟ್ ಆಗ್ಲತ್ತ. ಸೊ ಇದಾದಮೇಲೆ ಏನು ಮಾಡೋದ, ಕ್ಲಿಕ್ ಮಾಡಿರಿ ಟಾಪ್ ಲೇಯರು. ಇಲ್ಲಿಂದ ಕಂಟ್ರೋಲ್ ಶಿಫ್ಟ್ ಆಲ್ಟ್ ಈನ ಒತ್ತಿಬಿಡ್ರಿ. ಸೊ ಇದೇನಂದ್ರೆ ಲಾಸ್ಟಕ್ಕೆ ಕಲರ್ ಕರೆಕ್ಷನ್. ಒಮ್ಮೆ ನೀವು ಮರ್ಜ್ ಮಾಡಿದ ಕೂಡಲೇ ಟೆಕ್ಸ್ಟ್ ಅದ ಚೇಂಜ್ ಮಾಡೋಕ್ಕೆ ಬರೋಂಗಿಲ್ಲ. ಅದಕ್ಕೆ ಏನೈತೆ ಅಂದ್ರೆ ನಿಮ್ಮ ಟೆಕ್ಸ್ಟ್ ಅದ ಏನೂ ಸಣ್ಣದ ದೊಡ್ಡದ ಮಾಡೋದಿತ್ತಂದ್ರೆ ನೀವೇನು ಮಾಡಿರಿ, ಮರ್ಜ್ ಮಾಡೋಕ್ಕಿಂತ ಮೊದಲು. ಸೊ ನಿಮಗೆ ಏನೋ ಟೆಕ್ಸ್ಟ್ಗಳದ್ದು ದೊಡ್ಡದು ಮಾಡೋದಿತ್ತಂದ್ರೆ ಈಗ ಮಾಡ್ಕೊರಿ. ನಾವು ಇನ್ನೂ ಸ್ವಲ್ಪ ದೊಡ್ಡದು ಮಾಡ್ತೀನಿ, ಅದು ಭಾಳ ಸಣ್ಣದು ಅನಿಸತ್ತಿತ್ತು. ಸೊ ನಾನು ಇದನ್ನು ಸ್ವಲ್ಪ ದೊಡ್ಡದು ಮಾಡಿ ಅಗೇನ್ ಸ್ವಲ್ಪ ಸೆಂಟ್ರ್. ಸೊ ಲೇಯರ್ ಸೆಲೆಕ್ಟ್ ಮಾಡಿರಿ, ಬ್ರೈಡ್ ಆ್ಯಂಡ್ ಗ್ರೂಮ್, ಎರೋ ಕೀ ಒತ್ತಿರಿ, ಒಂದು ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ರಿ. ನನಗೊಂದು ಸ್ವಲ್ಪ ಸೆಂಟ್ರಿಗೆ ಬೇಕಾಗಿತ್ತು, ರೈಟ್. ಸೊ ಇದಾದಮೇಲೆ ಏನು ಮಾಡ್ಕೊಡ್ರಿ ಅಂದ್ರೆ ಮೇಲೆ ಬಂದು ಕಂಟ್ರೋಲ್ ಆಲ್ಟ್ ಶಿಫ್ಟ್ ಒತ್ತಿರಿ. ಮೊದಲಿಂದ ಏನು ಮಾಡ್ತೀನಿ, ನಾನು ಡಿಲೀಟ್ ಮಾಡ್ತೀನಿ. ಸೊ ಇದೇನಿತ್ತಪ್ಪ ಅಂದರೆ ಇದರಿಂದ ಕಲರ್ ಕರೆಕ್ಷನ್. ರೈಟ್ ಕ್ಲಿಕ್ ಮಾಡಿರಿ, ಇದನ್ನೇನು ಮಾಡ್ಕೋದ ಕನ್ವರ್ಟ್ ಟು ಸ್ಮಾರ್ಟ್ ಆಬ್ಜೆಕ್ಟ್. ಸೊ ಕನ್ವರ್ಟ್ ಟು ಸ್ಮಾರ್ಟ್ ಆಬ್ಜೆಕ್ಟ್ ಆದ್ಮೇಲೆ ಮತ್ತೆ ಫಿಲ್ಟರ್ದಾಗ ಬರ್ರಿ. ಒಂದು ಲಾಸ್ಟ್ ಟೈಮ್ ಇದಕ್ಕೆ ಏನು ಮಾಡೋಣ ಅಂದ್ರೆ ರೀಟಚ್ ಮಾಡೋಣ, ಎಲ್ಲ ಮರ್ಜ್ ಮಾಡಿದ ಕೂಡಲೇ. ಹಿಂಗೆ ನಿಮಗೆ ಬ್ರೈಟ್ ಬೇಕಾಯ್ತಂದ್ರೆ ಫೋಟೋ ಬ್ರೈಟ್ ಮಾಡ್ಕೊಳ್ರಿ, ಕಾಂಟ್ರಾಸ್ಟ್ ಬೇಕಾಯ್ತಂದ್ರೆ ಕಾಂಟ್ರಾಸ್ಟ್ ಹೆಚ್ಚು ಮಾಡ್ಕೊಳ್ರಿ, ರೈಟ್. ಆಮೇಲೆ ಶಾಡೋಸ್, ವೈಟ್ ಬ್ಯಾಲೆನ್ಸ್ ಅಡ್ಜಸ್ಟ್ ಮಾಡ್ಕೊಳ್ರಿ, ಬ್ಲ್ಯಾಕ್ ವೈಟ್ ಬ್ಯಾಲೆನ್ಸ್ ಕಮ್ಮಿನೇ ಇಟ್ಕೋದು ಬೆಟರ್ ಅದ. ಇಲ್ಲಿಂದ ಏನು ಮಾಡ್ಕೊಳ್ರಪ್ಪ ಅಂದ್ರೆ ಕವ್ದಾಗ ಬರ್ರಿ. ಕವ್ದಾಗ ಬಂದ ಕೂಡಲೇ ನಿಮ್ಮ ಕಾಂಟ್ರಾಸ್ಟ್ ಮಾಡೋದಿತ್ತಂದ್ರೆ ಎಸ್ ಕರ್ವ್
ಆದರೆ ಭಾಳ ಕಾಂಟ್ರಾಕ್ಟ್. ಓ ದಿಸ್ ಇಸ್ ಫೈನ್. ಸೊ ಅಗೇನ್ ಹೈಲೈಟ್ ಒಂದು ಸ್ವಲ್ಪ ಏನು ಮಾಡ್ತೀನಿ, ಕಮ್ಮಿ ಮಾಡ್ತೀನಿ ಅವ್ರ ಸ್ಕಿನ್ ಮೇಲಿಂದ. ಮೇ ಬಿ ಎಕ್ಸ್ಪೋಜಿಂಗ್ ಇನ್ನೊಂದು ಸ್ವಲ್ಪ ಕಮ್ಮಿ ಮಾಡೋಣ. ಓಕೆ, ಸೊ ಇಷ್ಟಾದ್ಮೇಲೆ ಏನು ಮಾಡಿರಿ ಅಂದ್ರೆ ಡೀಟೇಲ್ಸ್ದಾಗ ಬರ್ರಿ. ಅಗೇನ್ ನಂಗೆ ಸ್ಮೂತ್ ಮಾಡೋದಿತ್ತಂದ್ರೆ ಇನ್ನೂ ಸ್ಮೂತ್ ಮಾಡ್ಕೊಳ್ರಿ. ಶಾರ್ಪ್ನೆಸ್ ಆ್ಯಂಡ್ ಕಲರ್ ಮಿಕ್ಸ್ಚರ್ದಾಗ ಬಂದ ನಿಮಗೆ ಮತ್ತು ಬ್ಲೂ ಕಲರ್ದ ಹೆಚ್ಚು ಮಾಡೋದಿತ್ತು, ಇಲ್ಲಿಂದ ನೀವು ಹೆಚ್ಚು ಮಾಡ್ಕೊಳ್ರಿ. ಓಕೆ, ಸೊ ಶಾಡೋಸ್ ಸ್ವಲ್ಪ ಹೆಚ್ಚು ಮಾಡ್ತೀರಿ. ಯಪ್, ಸೊ ಇಷ್ಟು ಮಾಡಿ ಏನು ಮಾಡಬೇಕು ನೀವು. ಓಕೆ, ಸೊ ನೋಡ್ಬೋದು ನಾವು ಇಷ್ಟು ಈಸಿ ಸ್ಟೆಪ್ ಯೂಸ್ ಮಾಡ್ಕೊಂಡು ಒಂದು ಪ್ರೀ ವೆಡ್ಡಿಂಗ್ ಶೂಟ್ ನಿಮ್ದು ಯಾವುದೋ ಫೋಟೋಸ್ ಸರಿಯಾಗಿತ್ತಂದ್ರೆ ನೀವು ಫೋಟೋಶಾಪ್ ಯೂಸ್ ಮಾಡ್ಕೊಂಡು ಈ ಥರ ಇನ್ವಿಟೇಷನ್ನ ಕ್ರಿಯೇಟ್ ಮಾಡ್ಕೋಬೋದು. ನಾವು ಈ ಫೋಟೋದಿಂದ ಸ್ಟಾರ್ಟ್ ಮಾಡಿದ್ದು, ಸೊ ಫೈನಲ್ ಔಟ್ಪುಟ್ ನಮ್ಮದು ಈ ಥರ ಬಂದದ. ಸೊ ನಿಮಗೆ ಇದು ವಿಡಿಯೋ ಲೈಕ್ ಆಗಿತ್ತಂದ್ರೆ ಪ್ಲೀಸ್ ಲೈಕ್ ಮಾಡಿರಿ, ಶೇರ್ ಮಾಡಿರಿ. ಮುಂದಿನ ವಿಡಿಯೋದಾಗ ಸಿಗೋಣ. ಥ್ಯಾಂಕ್ ಯು.